ನಮಸ್ತೆ ವಿವರ್ಸ್, ವೆಲ್ಕಮ್ ಟು SV ವ್ಲಾಗ್. ನಾನು ವಿನುತಾ. ಇವತ್ತಿನ ರೆಸಿಪಿ ಮೃದುವಾದ ರವೆ ಇಡ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಡ್ಲಿಗೆ ರವೆಯನ್ನು ಒಂದಿನ ಮುಂಚೆನೇ ನೆನೆಸಿಡಬೇಕು. ನಾವಿಲ್ಲಿ ಇಡ್ಲಿ ರವೆ ತಗೊಂಡಿದ್ದೀವಿ. ಅದನ್ನು ಒನ್ ಟೈಮ್ ಚೆನ್ನಾಗಿ ತೊಳೆದು ನೆನೆಸಿಡಿ. ನೋಡಿ, ಈಗ ನೀರನ್ನು ಸ್ವಲ್ಪ ಬಗ್ಸಿ ಅದಕ್ಕೆ ಚೆನ್ನಾಗಿರೋ ನೀರನ್ನು ಹಾಕಿ ನೆನೆಸಿಡಿ. ಹಾಗೆ ಇಲ್ಲಿ ಚಿಕ್ಕ ಕಪ್ಪಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀವಿ. 1 ಕಪ್ ರವೆಗೆ ಅದನ್ನು ಕೂಡ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಈಗ ಎರಡನ್ನು ನೆನೆಸಿಟ್ಟಿದ್ದೀವಿ. ಈಗ ನೈಟ್ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕೋಬೇಕು. ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಳ್ಳಿ. ಈಗ ಇಡ್ಲಿನ ನಾವಿಲ್ಲಿ ತೋರಿಸ್ತಿರೋ ಹಾಗೆ ನೀರು ಚೆನ್ನಾಗಿ ಹಿಂಡಿ ಅದನ್ನು ಉದ್ದಿನ ಬೇಳೆ ರುಬ್ಬಿರೋ ಮಿಕ್ಸ್ಗೆ ಹಾಕೋಬೇಕು. ಚೆನ್ನಾಗಿ ನೀರು ಹಿಂಡಿಲ್ಲ ಅಂದರೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಅದನ್ನು ಮುಚ್ಚಿ ಎತ್ತಿಡಬೇಕು. ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಹೀಗೆ ಉಬ್ಬಿದೆ ನೋಡಿ, ಹುಳಿ ಬಂದಿದೆ ಬ್ಯಾಟರು. ಈಗ ಅದಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಆಗೋಕಿಡಿ. ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಗೋಲ್ಡ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡಿ. ಈಗ ಇಲ್ಲಿ ಒಂದು ಚಿಕ್ಕ ಕ್ಯಾರೆಟ್ನ ತಗೊಂಡು ತುರ್ಬಿಟ್ಕೊಂಡಿದ್ದೀವಿ. ಅದನ್ನು ಕೂಡ ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡನ್ನು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ರುಬ್ಬಿಟ್ಟಿರೋ ಹಸಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇಡ್ಲಿ ಬ್ಯಾಟರ್ ರೆಡಿ ಇದೆ. ಹಾಗೆ ಇನ್ನೊಂದು ಕಡೆ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಬಿಸಿ ಮಾಡಿ. ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆಯನ್ನು ಸವರಿ ಇಡ್ಲಿ ಬ್ಯಾಟರ್ನ ಹಾಕಿ ಪ್ಲೇಟ್ಸಲ್ಲಿ. ಈಗ ಎಲ್ಲ ಪ್ಲೇಟ್ಸಲ್ಲಿ ಹಾಕಿದ್ದೀವಿ. ಎಲ್ಲನೂ ಇಡ್ಲಿ ಕುಕ್ಕರಲ್ಲಿ ಇಟ್ಟು 15 ನಿಮಿಷ ಬೇಯೋಕ್ಕೆ ಬಿಡಿ. ಈಗ ಇಡ್ಲಿ ಬೆಂದಿದೆ. ಮೃದುವಾದ ಇಡ್ಲಿ ರೆಡಿ.